ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಈ ಪೌತಿ ವಾರಸುದಾರರ ಖಾತೆ ಆಂದೋಲನ. ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ್ದರೆ ನಿಮ್ಮ ಜಮೀನು ಖಾತೆಯನ್ನು ನಿಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳಲು ಇದು ಸುವರ್ಣಾವಕಾಶ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ ಕೇಳಿ. ಕೃಷಿ ಜಮೀನಿನ ಮಾಲೀಕರು ಮರಣ ಹೊಂದಿದ್ದರೆ ನಿಮ್ಮ ಜಮೀನಿನ ಖಾತೆಯನ್ನು ನಿಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳಲು ಇದು ಸುವರ್ಣಾವಕಾಶ. ರೈತಾಪಿ ವರ್ಗದವರ ಅನುಕೂಲಕ್ಕಾಗಿ ಸರ್ಕಾರದಿಂದ ಸರಳೀಕೃತ ಈ ಪೌತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಫ್ರೆಂಡ್ಸ್, ತುಂಬ ಸಂತಸದ ವಿಷಯವಾಗಿದೆ ಇದು. ಪೌತಿ ಖಾತೆಯನ್ನು ಏಕೆ ಮಾಡಿಸ್ಬೇಕು ಅಂದರೆ, ಪ್ರಕೃತಿ ವಿಕೋಪ ಅಥವಾ ಬೆಳೆ ನಷ್ಟವಾದಾಗ ಸರ್ಕಾರದಿಂದ ವಿಮೆ ಮತ್ತು ಪರಿಹಾರದ ಹಣ ಪಡೆಯಲು, ಕೃಷಿ ಮತ್ತು ಜಮೀನಿನ ಅಭಿವೃದ್ಧಿಗಾಗಿ ಬ್ಯಾಂಕ್ ಸೌಲಭ್ಯ ಸುಲಭವಾಗಿ ಪಡೆಯಬಹುದಾಗಿದೆ. PM ಕಿಸಾನ್ ನಂತರ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ತೊಂದರೆ ಇಲ್ಲದೆ ಪಡೆಯಬಹುದು. ಫ್ರೆಂಡ್ಸ್, ಈ ಪೌತಿ ಪಡೆಯಲು ಬೇಕಾಗಿರುವ ದಾಖಲೆಗಳನ್ನು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಕೂಲಂಕುಷವಾಗಿ ನನ್ನ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಪೌತಿ ಆಂದೋಲನ ಪ್ರಮುಖ ಅಂಶಗಳು: ಅಗತ್ಯ ದಾಖಲೆಗಳು, ಮೃತ ಖಾತೆದಾರನ ಮರಣ ಪ್ರಮಾಣಪತ್ರ ಹಾಗೂ ಅಟಲ್ ಜಿ ಸ್ನೇಹಿ ಕೇಂದ್ರದಿಂದ ಪಡೆದ ವಂಶವೃಕ್ಷವಿದ್ದರೆ ನೇರವಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಮೂಲಕ ಈ ಪೌತಿ ಖಾತೆಯನ್ನು ಪಡೆಯಬಹುದಾಗಿದೆ. ಫ್ರೆಂಡ್ಸ್, ದಾಖಲೆಗಳಿಲ್ಲದಿದ್ದರೂ ಚಿಂತೆ ಬೇಡ. ವಂಶವೃಕ್ಷ ಇಲ್ಲದಿದ್ದರೆ ವಂಶವೃಕ್ಷಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮರಣ ಪ್ರಮಾಣಪತ್ರ ಲಭ್ಯವಿದ್ದಲ್ಲಿ ನೋಟರಿ ಪ್ರಮಾಣ ಪತ್ರವನ್ನು ಮೃತ ವ್ಯಕ್ತಿಯ ಮತ್ತು ಮೃತ ಹೊಂದಿರುವುದನ್ನು ಪ್ರಮಾಣೀಕರಿಸಲು ಅಟಲ್ ಜಿ ಸ್ನೇಹ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಿ ವಂಶವೃಕ್ಷವನ್ನು ಪಡೆಯಬಹುದಾಗಿದೆ. ಮರಣ ಪ್ರಮಾಣಪತ್ರ, ಆಧಾರ್, ಪಡಿತರ ಚೀಟಿ ಇಲ್ಲದಿದ್ದರೂ ಗ್ರಾಮಸ್ಥರ ಮೇಜರ್ ನೋಟ್ರಿ ಪ್ರಮಾಣಪತ್ರ ಹಾಗೂ ಕುಟುಂಬದವರ ಆಧಾರ್ ಒದಗಿಸಿ ಪೌತಿ ಖಾತೆ ಮಾಡಿಕೊಳ್ಳಲು ಅವಕಾಶ ಕೊಡಲಾಗಿದೆ. ಫ್ರೆಂಡ್ಸ್, ಪೌತಿ ಖಾತೆಯನ್ನು ಮಾಡಲು ತರುವ ವೆಚ್ಚ ಎಷ್ಟು ಅಂದರೆ ಶುಲ್ಕ. ಈ ಪೌತಿ ಖಾತೆಯ ಆಂದೋಲನದಲ್ಲಿ ಯಾವುದೇ ಶುಲ್ಕವನ್ನು ವಿಧಿಸುವುದಿಲ್ಲ. ಫ್ರೆಂಡ್ಸ್, ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ. ಈ ಪೌತಿ ಖಾತೆಯನ್ನು ಮಾಡಲು ಯಾವುದೇ ಶುಲ್ಕ ಇರುವುದಿಲ್ಲ. ಇದು ಒಂದು ಸಂತಸದ ವಿಷಯ. ಫ್ರೆಂಡ್ಸ್, ಸರಳ ಪ್ರಕ್ರಿಯೆ. ವಾರಸುದಾರರು ತಮ್ಮ ಆಧಾರ್ KYC ನೀಡಿ ಸ್ವಯಂ ಪ್ರೇರಿತವಾಗಿ ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಫ್ರೆಂಡ್ಸ್, ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ. ವಾರಸುದಾರರು ತಮ್ಮ ಆಧಾರ್ KYC ಮಾಡಿ ಸ್ವಯಂ ಪ್ರೇರಿತವಾಗಿ ಸೌಲಭ್ಯವನ್ನು ಪಡೆಯಬಹುದು. ನಕ್ಷೆಯ ಅಗತ್ಯವಿಲ್ಲ. ಮೃತ ಮಾಲೀಕನ ವಂಶವೃಕ್ಷದಲ್ಲಿರುವ ಎಲ್ಲ ವಾರಸುದಾರರಿಗೆ ಜಂಟಿಯಾಗಿ ಖಾತೆ ಮಾಡಿರುವುದರಿಂದ ಪೌತಿ ಖಾತೆಗೆ ಮೆಟ್ರಿಫಿಕೇಷನ್ ಪೂರ್ವ ನಕ್ಷೆಯು ಅಗತ್ಯ ಇರುವುದಿಲ್ಲ. ಫ್ರೆಂಡ್ಸ್, ಮತ್ತು ಸಾರ್ವಜನಿಕರಿಗೆ ವಿಶೇಷ ವಿನಂತಿ ಏನಪ್ಪ ಅಂದರೆ, ಗ್ರಾಮ ಆಡಳಿತ ಅಧಿಕಾರಿಗಳು ವಿಲೇಜ್ ಅಕೌಂಟ್ ನಿಮ್ಮನ್ನು ಸಂಪರ್ಕಿಸಿದಾಗ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ. ಎರಡನೇದು, ದಾಖಲೆಗಳಿಲ್ಲದಿದ್ದಾಗ ನಡೆಯುವ ಸ್ಥಳೀಯ ಮೇಜರ್ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕಾಗುತ್ತದೆ. KYC ಪೂರ್ಣಗೊಳಿಸಲು OTP ಬರುತ್ತದೆ. OTP ನೀಡುವ ಮೂಲಕ ಅಧಿಕಾರಿಗಳೊಂದಿಗೆ ಸಹಕರಿಸಿ ಈ ಪೌತಿ ಖಾತೆಯನ್ನು ಪಡೆಯಬಹುದಾಗಿದೆ. ಫ್ರೆಂಡ್ಸ್, ಇವಿಷ್ಟು ಈ ಪೌತಿ ವಾರಸುದಾರ ಖಾತೆ ಆಂದೋಲನದ ಒಂದು ಮುಖ್ಯಾಂಶವಾಗಿದೆ. ದಯವಿಟ್ಟು ಯಾರ್ಯಾರು ತಮ್ಮ ಜಮೀನುಗಳು ಹಳೆಯದಲ್ಲಿ ಖಾತೆ ಆಗಿಲ್ವೋ, ತಮ್ಮ ಹಿರಿಯರು ಮರಣ ಹೊಂದಿರ್ತಾರೋ ಅವರುಗಳು ಇದೊಂದು ಸುವರ್ಣಾವಕಾಶವಾಗಿದೆ. ದಯವಿಟ್ಟು ಆದಷ್ಟು ಬೇಗ ನೀವು ನಿಮ್ಮ ವಿಲೇಜ್ ಅಕೌಂಟ್ ಹತ್ರ ಹೋಗಿ ನಿಮ್ಮ ಜಮೀನುಗಳಿಗೆ ಈ ಪೌತಿ ಖಾತೆಯನ್ನು ಮಾಡಿಸಿಕೊಳ್ಳಿ. ಫ್ರೆಂಡ್ಸ್, ಇದು ಒಂದು ಸಣ್ಣ ಮಾಹಿತಿಯಾಗಿದೆ.